10-20 ಕೇಳೋದಕ್ಕೆ ನಿಮ್ಗೆ ಅಧಿಕಾರ ಇದೆಯಪ್ಪ? ಇಲ್ಲಲ್ಲ. ಆ ಒಂದು ನಿಮ್ಗೆ ಬಂದ ಮೇಲೆ ಡೆಲಿವರಿ ತರ್ತಿರಲ್ಲ, ಡೆಲಿವರಿ ತಂದ ಮೇಲೆ ಇರಿ ಒಂದು ನಿಮಿಷ ಕೇಳಿ, ತೂಕ ಹಾಕ್ಕೊಡ್ಬೇಕು ನಮಗೆ. ಸಿಲಿಂಡ್ರ್ ತಕ್ಕಡಿ ಇದೆಯಾ? ಯಾಕಿಲ್ಲ? ಹಂಗಾದ್ರೆ ನೀವು ಡೆಲಿವರಿ ಕೊಡಬಾರ್ದಲ್ಲ. ತಕ್ಕಡಿ ಇಲ್ಲ ಅಂದರೆ ಡೆಲಿವರಿ ಕೊಡಬಾರ್ದು. ಒಂದು ತಕ್ಕಡಿ ಎತ್ಕೊಂಡ್ಬಂದು ಇಲ್ಲಿಟ್ಬಿಟ್ಟು ತೂಕ ಹಾಕ್ಬಿಟ್ಟು ನಮಗೆ ತೋರಿಸ್ಬಿಟ್ಟು ಸಿಲಿಂಡರ್ ಕರೆಕ್ಟಾಗಿದೆಯಾ ಅಂತ ಕೊಡಬೇಕು. ಆಮೇಲೆ ಇನ್ನೇನು ಕೊಡ್ಬೇಕು ನೀವು? ಲೀಕ್ ಆಗ್ತಾ ಇದೆ ಇಲ್ವಾ ಅಂತ ತೋರಿಸ್ಬೇಕು ನೀವು. ರೀಪಿಲ್ಲು ಚೇಂಜ್ ಮಾಡಿಕೊಡ್ಬೇಕಾಗಿರೋದು ನೀವೇ. ಏನೋ ಖಾಲಿ ಆಗಿದ್ರೆ ರೀಪಿಲ್ ಹಾಕ್ಕೊಡಿ ಅಂದರೆ ಹಾಕ್ಕೊಡ್ಬೇಕು. ಒಳಗಡೆ ಅಕಸ್ಮಾತ್ ಆಗಿ ಅಷ್ಟೆಲ್ಲ ಇದ್ದುಕೊಂಡು ಕೂಡ ನೀವು ಏಕಾಏಕಿ ಬಂದು ನನ್ನ ಫ್ಯಾಮಿಲಿ ಹತ್ರ ನೀವು ಕಿರಿಕ್ ಮಾಡಿಕೊಂಡು ಗಲಾಟೆ ಮಾಡಿ ದುಡ್ಡು ಕೊಡ್ಬೇಕು ಎಕ್ಸ್ಟ್ರಾ ಅನ್ನೋದಕ್ಕೆ ನಿಮಗೆ ಯಾರು ಹಾಕ್ಕೊಟ್ಟಿದ್ದು? ಮಧುರಮ್ಮ ಗ್ಯಾಸಲ್ಲಿ ಈ ತರ ಭ್ರಷ್ಟಾಚಾರ ನಡೀತಾ ಇದ್ರೆ ಅಧಿಕಾರಿಗಳು ಕಡಲೆಕಾಯಿ ತಿಂತಾ ಇದಾರಾ ಇಲ್ಲ ಕಡಲೆ ಬೀಜ ತಿಂತಾ ಇದಾರಾ? ಫುಡ್ ಆಫೀಸರ್ ಇರ್ತಾರೆ. ಒಂದ್ ನಿಮಿಷ ಕೇಳಪ್ಪ ಇಲ್ಲಿ. ಸಾರಿ ಇಲ್ಲಿ ಕೇಳಿಲ್ಲ. ಸಾರಿ ಅಲ್ಲ, ನೀನು ಅಷ್ಟು ಅವಾಜ್ ಹಾಕಿ ಬಿಸಾಕ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತೀಯಲ್ಲ. ನೀನ್ ಹೇಳು. ಈಗ ನಮ್ಮ ಮಿಸಸ್ ಸುಳ್ಳು ಹೇಳ್ತಾರ? ಕ್ಯಾಮ್ರಾ ಇದಣ್ಣ. ನೀನು ಒಂದ್ ನಿಮಿಷ ಒಂದ್ ನಿಮಿಷ ಹೇಳು. ಒಂದಿರಪ್ಪ. ಈಗ ನೀನ್ ಏನ್ ಮಾತಾಡಿದ್ಯೋ ಪ್ರತಿ ಒಂದು ವಾಯ್ಸ್ ರೆಕಾರ್ಡ್. ಈಗ ನಾನೇನ್ ಮಾತಾಡ್ತಾ ಇದ್ದೀನೋ ಅದು ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆ. ನೀನ್ ನಮ್ಮ ಮಿಸಸ್ ಹತ್ರ ಏನ್ ಮಾತಾಡಿದ್ಯೋ ವಾಯ್ಸ್ ರೆಕಾರ್ಡ್ ನಿನ್ಗೆ ಕೊಡ್ತೀನಿ. ಈಗ ಮನೆಯಲ್ಲಿ ತೆಗೆದು ನೀನ್ ಏನ್ ಮಾತಾಡೋಗಿದ್ಯಾ, ಯಾವ ತರ ರಾಂಗಲ್ಲಿ ಮಾತಾಡಿದ್ಯಾ, ದುಡ್ಡು ಹೆಂಗ್ ಕೇಳಿ ಇಲ್ಲಿ ದುಡ್ಡು ಹೆಂಗ್ ಕೇಳಿದ್ಯಾ, ನೀನ್ ದುಡ್ಡು ಹೆಂಗ್ ಕೇಳಿದ್ಯಾ ಅಲ್ಲಿ ಸಾಕ್ಷಿ ಇದೆ. ಸಾಕ್ಷಿ ಇಲ್ದಿರ ಅಲ್ಲಿ ಒಳಗಡೆ ಡೈರೆಕ್ಟ್ ಆಗಿ ಕಾಣಿಸ್ತಾ ಇರೋದು 3 ಕ್ಯಾಮ್ರಾನು ವಾಯ್ಸ್ ರೆಕಾರ್ಡ್. ಹಂಗಾಗಿ 3 ರೆಕಾರ್ಡ್ ಆಗಿದೆ. ನಿಮ್ಗೆ ಅಷ್ಟು ರಾಜಾರೋಷವಾಗಿ ಭ್ರಷ್ಟಾಚಾರ ಮಾಡ್ಬೇಕಂದ್ರೆ ಭಿಕ್ಷೆ ಬೇಡ್ರಪ್ಪ. ನಿಮ್ಗೆ ಕೆಲ್ಸಕ್ಕೆ ಬರ್ತಿರಲ್ವಾ ಇವ್ರು? ಒಂದ್ ನಿಮಿಷ, ನೀವು ಒಂದು ಮನೆಯಲ್ಲಿ 50 ರೂಪಾಯಿ ಅಂದ್ರೆ ದಿನಕ್ಕೆ ಎಷ್ಟು ಸಿಲಿಂಡರ್ ಕೊಡ್ತೀಯಾ? ಒಂದು ತಕ್ಕಡಿ ಇಟ್ಕೊಂಡಿಲ್ಲ. ಒಂದು ನನಗೆ ಇವಾಗ ನಾನು ತೂಕ ಹಾಕೊಡ್ಬೇಕು. ನಂಗೆ ಸಿಲಿಂಡರ್ ಕರೆಕ್ಟಾಗಿಲ್ಲ. ನಾನು ನೀನು ಕೊಟ್ಟಿರೋ ಸಿಲಿಂಡರ್ ನನಗೆ ಬೇಕಾಗಿರೋಷ್ಟು ತೂಕ ಇಲ್ಲ. ನನ್ಗೆ ತೂಕ ತೋರಿಸ್ಬೇಕಾಗಿರೋದು ನಿನ್ನ ಕರ್ತವ್ಯ. ಹಂಗಾಗಿ ನೀನು ತೂಕ ಹಾಕೊಡ್ದಿರೋದು ಕಾನೂನು ಬಾಹಿರ. ಹಾಗಾಗಿ ನಿಮಗೆ ಪನಿಷ್ಮೆಂಟ್ ಆಗೋದು ನಿಮ್ಗೆ ಆಗ್ಲೇಬೇಕಾಗ್ತದೆ. ಹಾಗಾಗಿ ನಿಮ್ಗೇನು ಹೇಳೋದು, ಒಂದು ತೂಕ ಹಾಕೊಡ್ಲಿಲ್ಲ, ಒಂದು ಲೀಕೇಜ್ ಚೆಕ್ ಮಾಡ್ಕೊಡ್ಲಿಲ್ಲ, ಇನ್ನೊಂದು ಒಳಗಡೆ ನೀನು ನೋಡೋದು ಬೇಡ, ಇವೆರಡನ್ನ ಮಾಡ್ಬಿಟ್ಟು ಹೋಗ್ಬೇಕು. ಬೀದಿಯಲ್ಲಿ ಬಿಸಾಕ್ಬಿಟ್ಟು ಹೋಗ್ತೀನಿ ಅಂತ ನಮ್ಮ ಮಿಸಸ್ಗ ಇಲ್ಲೇ ಅಣ್ಣ ಈಗೇನು ಬೇಡಣ್ಣ. ಅಣ್ಣ ಈಗ ನಾನು ಹೇಳೋದು ಕೇಳೋಣ ಇಲ್ಲಿ. ನಿಮಗೂ ಅಣ್ಣ, ನಿನಗೂ ಬೇಡ ನನಗೂ ಬೇಡ. ನಾನ್ ಸುಳ್ಳು ಹೇಳೋದು ಬೇಡ, ನೀನ್ ಸುಳ್ಳು ಹೇಳೋದು ಬೇಡ. ಕ್ಯಾಮ್ರಾ ಸುಳ್ಳು ಹೇಳಲ್ವಲ್ಲ? ಅಲ್ಲಪ್ಪ, ಅಲ್ಲ ಇಲ್ಲ ಕ್ಯಾಮ್ರಾ ಸುಳ್ಳು ಹೇಳಲ್ವಲ್ಲ? ವಾಯ್ಸ್ ಕ್ಯಾಮ್ರಾ ಸುಳ್ಳು ಹೇಳಲ್ಲ. ಒಳಗಡೆ ಹಾಕೊಡ್ತೀನಿ. ನೀನ್ ವಾಯ್ಸ್ ನಾನು ಕೇಳಿದ್ನಿ. ನೀನ್ ಹೆಂಗ್ ನೀನು ಯಾವ ದಾಟಿಯಲ್ಲಿ ಕೇಳಿದ್ಯಾ ಅದನ್ನೂ ರೆಕಾರ್ಡ್ ತಗೊಂಡು ಇಟ್ಕೊಂಡಿದ್ದೀನಿ. ನಿಮ್ಮ ಮಾಲೀಕರಿಗೆ ಹಾಕ್ತೀನಿ. ಯಾರೋ ಈಗ ನೀನು ಆ ರೀತಿಯಲ್ಲಿ ಫ್ಯಾಮಿಲಿ ಹತ್ರ ಬಂದು ಮಾತಾಡೋದು ಸರಿನಾ? ಹಂಗಾದ್ರೆ ನೀನ್ ದುಡ್ಡು ಕೇಳೋದು ತಪ್ಪಲ್ವಾ? ಮತ್ತೆ ಯಾಕೆ ಕೇಳ್ದೆ? ಈಗ ನೀನ್ ಕೇಳ್ಬೇಕು ಅಂತ ನಿಮ್ಮ ಕಚೇರಿಯಿಂದ ನಾನು ಹೇಳವ್ರಾ? ಮತ್ತೆ ನಿಮ್ ಕಚೇರಿಯಿಂದ ಹೇಳಿಲ್ಲ ಅಂದ್ರೆ ನೀವ್ ಹೆಂಗ್ ಕೇಳ್ತೀರ? ಇಷ್ಟು ರಾಜಾರೋಷವಾಗಿ ದುಡ್ಡು ಕೇಳ್ತಿಲ್ಲ, ಹೆಂಗ್ ಕೇಳ್ತೀರ? ಮಧುರಮ್ಮ ಗ್ಯಾಸು ಅಷ್ಟು ಕೆಟ್ಟೋಗಿದ್ಯಾ? ಭಿಕ್ಷೆ ಬೇಡೋದಕ್ಕೆ ಬಂದ್ಬಿಟ್ಟಿದೆ ಮಧುರಮ್ಮ ಗ್ಯಾಸು. ಭಿಕ್ಷೆ ಏನಾನ ಬೇಡ್ತಾ ಇದೆಯಾ? ಭಿಕ್ಷೆ ಹಾಕೋಣ ಬೇಕಾದ್ರೆ. ಅಲ್ಲ, ಮಧುರಮ್ಮ ಗ್ಯಾಸ್ದು ತಗೋಬಾ, ಭಿಕ್ಷೆ ಹಾಕೋಣ. ಒಂದು ಪಾತ್ರ ತಗೊಂಬಾ, ಭಿಕ್ಷೆಗೆ ಬಂದ್ಬಿಟ್ಟಿದೆ ಮಧುರಮ್ಮ ಗ್ಯಾಸ್ ಅಂದ್ರೆ ಹಾಕೋಣ ಭಿಕ್ಷೆ. ನಾನು ಹಾಕ್ತೀನಿ ಅಣ್ಣ. ಅಣ್ಣ ನಾನು ಒಬ್ಬ ಹೋರಾಟಗಾರಣ್ಣ. ಅಣ್ಣ ನಾನು ಅಂತ ದೊಡ್ಡ ವಿಷಯ ಬೇಡ ಅಣ್ಣ. ದೊಡ್ಡ ವಿಷಯ ಬೇಡ, ಚಿಕ್ಕದಾಗ ಬಾ. ಅಲ್ಲ ನಿನ್ ಕೆಲಸ ಹೋಗ್ಬೇಕು. ಯಾಕಂದ್ರೆ ನಾನು ಇದನ್ನ ಎತ್ಕೊಂಡು ಹೋಗ್ತೀನಿ ಮೇಲೆ. ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ತಹಶೀಲ್ದಾರ್ಗೂ ಮಾಡ್ತೀನಿ, ಫುಡ್ ಆಫೀಸರ್ಗೂ ಮಾಡ್ತೀನಿ. ಫುಡ್ ಆಫೀಸರ್ ನೋಡ್ಕೊಬೇಕಾದ್ರೆ ನಿಮ್ ಕರ್ತವ್ಯ. ನೀವು ಏಕಾಏಕಿ ಬಂದು ನಮ್ಮ ಮಿಸಸ್ನೇ ಬಂದು ನಮ್ಮನ್ನೇ ಅಷ್ಟೊಂದು ದೌರ್ಜನ್ಯವಾಗಿ ಕೇಳಿ ಆ ಕ್ಯಾಮ್ರಾದಲ್ಲಿ ನೋಡಿ ನನಗೆ ಶಾಕ್ ಹೋಗೋಯ್ತು. ಅಣ್ಣ ನೀನ್ ಕೇಳಿರೋ ಕ್ಯಾಮ್ರಾದಲ್ಲಿ ನೋಡಿ ಶಾಕ್ ಆಗೋಯ್ತು. ಬರ್ತೀಯ ಒಳಗಡೆ ತೋರಿಸ್ತೀನಿ ಅಣ್ಣ, ಬರ್ತೀಯ ತೋರಿಸ್ತೀನಿ. ನೀನು ಒಳಗಡೆ ನೀನು ಅಷ್ಟು ಜೋರಾಗಿ ಕೇಳಿರೋದು ನಾನು ತೋರಿಸ್ತೀನಿ ಅಣ್ಣ. ನಾನು ತೋರಿಸ್ತೀನಿ ಅಣ್ಣ. ಈ ಕ್ಯಾಮ್ರಾದಲ್ಲೇ ಈ ಕ್ಯಾಮ್ರಾ ಸುಳ್ಳು ಹೇಳಲ್ಲಣ್ಣ. ಈಗ ನಾವಿಬ್ರು ಮಾತಾಡ್ತಾ ಇರೋದು ಕ್ಯಾಮ್ರಾದಲ್ಲಿ ಆಗ್ತಾ ಇದೆಣ್ಣ. ನಾವಿಬ್ರು ಏನೇನು ಮಾತಾಡ್ತಾ ಇದ್ದೀರೋ ಅದು ಫುಲ್ ವಾಯ್ಸ್ ಹೋಗ್ತಾ ಇದೆಣ್ಣ. ಅದು ವಾಯ್ಸ್ ಕ್ಯಾಮ್ರಾನೇ ಇರೋದಣ್ಣ. ಈಗ ಯಾಕೆ ನೀನ್ ಕೇಳಿದ್ ದುಡ್ಡು? ನಾನು ಬಿಸಾಕ್ಬಿಟ್ಟು ಹೋಗ್ತೀನಿ ಬೀದಿಯಲ್ಲಿ. ಅದು ತಪ್ಪಲ್ಲ. ನಾನು ತೋರಿಸ್ತೀನಿ ಬಾ, ಆ ಆಡಿಯೋ ತೋರಿಸ್ತೀನಿ. ಅಲ್ಲ, ಅಲ್ಲಿ ಹಾಕ್ಬಿಟ್ಟು ಹೋಗ್ತೀನಿ. ಇನ್ನೊಂದ್ಸತಿ ಕೊಡಲ್ಲ, ಅಲ್ಲಿ ಬಂದು ತಗೊಳ್ಳಿ. ಆಯ್ತಣ್ಣ. ಅಣ್ಣ ಅದ್ ನೋಡ್ಬಿಟ್ಟೆ ನಿನ್ಗೆ ಅಲ್ಲೋರ್ಗೂ ಫೋನ್ ಮಾಡಿದ್ದು. ಹೇಳು ಬೆದರಿಸೋದೇನು? ಅಯ್ಯಾರ ನಿಮ್ಮನ್ನ ಬೆದರಿಸಿ ನಮ್ಗೇನ್ ಬರುತ್ತೆ? ನನಗೆ ಬೇಕಾಗಿರೋದು ಒಬ್ಬ. ಅಲ್ಲ ನೀವ್ ಕೇಳಿದ್ ತಪ್ಪಲ್ಲ. ಯಾರು ಹೇಳಿ ಕಳ್ಸ್ತಾರೆ? ಅಲ್ಲ ಯಾರು ನಿಮ್ಗೆ ಇದೆಲ್ಲ ಹೇಳಿ ಕಳ್ಸೋದು? ಅಲ್ಲ ನಿಮ್ ಬಾಡಿಗೆ ನಿಮ್ಗೆ ಅಲ್ಲಿ ಕಮಿಷನ್. ಈಗ ನಮ್ ಸಿಲಿಂಡರ್ ಏನ್ ಬುಕ್ ಮಾಡಿ ಒಂದ್ ನಿಮಿಷ, ಸಿಲಿಂಡರ್ ಅಲ್ಲಿ ಏನ್ ಬುಕ್ ಮಾಡ್ತಿರೋ ನಿಮ್ಮದೆಲ್ಲ ಸೇರ್ಸ್ ನಾನು ಇನ್ಕ್ಲೂಡ್ ಅಲ್ಲ. ಇನ್ಕ್ಲೂಡ್ ಆದ್ಮೇಲೆ ಯಾಕಣ್ಣ
ಅಲ್ಲಿ ಯಾಕೆ ಆ ಭಿಕ್ಷೆ ಬೇಡೋದು ಏನ್ಕನ? ಆ ಭಿಕ್ಷೆ ಏನಕನ ಬೇಡಬೇಕು? ಈಗ ದೇವಸ್ಥಾನ ಮುಂದೆ ಭಿಕ್ಷೆ ಬೇಡೋದಕ್ಕೂ ನಿಮ್ಗೇನ ಹೆಚ್ಚು ಕಮ್ಮಿ ಇದೆಯಣ್ಣ? ಇಬ್ಬರಿಗೇನ ಹೆಚ್ಚು ಕಮ್ಮಿ ಇದೆಯಾ? ಇಲ್ಲ ನಿಮ್ಮ ಮಾಲೀಕನು ಸೇರಿ, ಯಾರು ನಿಮ್ಮ ಮಧುರಮ್ಮ ಗ್ಯಾಸ್ ಮಾಲೀಕ ಸೇರಿ ನೀವು ಇಬ್ರು ಭಿಕ್ಷೆ ಬೇಡ್ತಾ ಇದ್ದೀರಲ್ಲ, ನಿಮ್ಗೆ ಅವಮಾನ ಆಗುತ್ತಾ? ಇಲ್ಲ ನಿಮ್ಮ ಮಾಲೀಕನ ಕಳಿಸಿ, ತಟ್ಟೆ ಕಳಿಸಿ ನಾನು ಹಾಕ್ತೀನಿ ನಿಮ್ಮ ಮಾಲೀಕನಿಗೆ. ಇದು ಲಕ್ಷಾಂತರ ಜನ ನೋಡ್ತಾರೆ, ಇದು ಫೇಸ್ಬುಕ್ ಲೈವ್, ಅರ್ಥ ಆಯ್ತಾ? ನಿಮ್ ಮಾಲೀಕನಿಗೆ ಹೇಳಿ ತಟ್ಟೆ ಎತ್ಕೊಂಬರಕ್ಕೆ ಹೇಳಿ. ಅಲ್ಲೇ ಇದೆಯಣ್ಣ ಅಣ್ಣ, ಅಲ್ಲಿದೆಯಣ್ಣ ನೋಡೋಣ. ನಾನು ಈಗ ಇಲ್ಲಿ ಕೇಳಿಲ್ಲ, ಒಂದು ನಿಮಿಷ ನಾನು ಬರ್ತೀನಿ. ಈಗ ನಾನು ಬರ್ತೀನಣ್ಣ, ಈಗ ನಿಮ್ಮ ಕಚೇರಿಗೆ ಬರ್ತೀನಿ. ಈಗ ನಾನು KRS ಇರೋಣ, ನಾನು KRS ತಂಡದ ಇರೋಣ. ಒಂದು ನಿಮಿಷ ಅಣ್ಣ, ನೀವು ಇಲ್ಲಿ ಕೇಳಿಲ್ಲ ಅಣ್ಣ, ಒಂದ್ ನಿಮಿಷ ಕೇಳಿ. ನಾನು ನನ್ನ ಹುಡುಗ ಅಣ್ಣ, ಒಂದ್ ನಿಮಿಷ ಕೇಳಿ. ನಾನು ನಮ್ಮ ಹುಡುಗರು ಸೇರಿ KRS ಪಕ್ಷದವ್ರು ನಾವು ನಿಮ್ಮ ಕಚೇರಿಗೆ ಬರ್ತೀರಿ. ನಿಮ್ ಕಚೇರಿಗೆ ಬರ್ತೀನಣ್ಣ, ನಿಮ್ ಕಚೇರಿಗೆ ಬರ್ತೀನಿ. ಆ ಕಚೇರಿಯಲ್ಲಿ ನೀವು ಒಪ್ಕೊ, ಈಗ ಏನು ಕ್ಯಾಮ್ರಾ ಸಮೇತ ವಿಡಿಯೋ ಸಮೇತ ತಗೊಂಡ್ಬರ್ತೀನಿ. ನೀವೇನು ಅವಾಗೆ ಮಾತಾಡೋಗಿದ್ರೆ ನಮ್ಮ ಮಿಸ್ಸಸ್ ಅಂತ, ಆ ವಿಡಿಯೋ ಸಮೇತ ತಗೊಂಡ್ಬರ್ತೀನಿ ನಿಮ್ಮ ಕಚೇರಿಗೆ. ಫುಡ್ ಆಫೀಸರ್ ಬರಬೇಕು, ತಹಸೀಲ್ದಾರ್ಗೂ ಲೆಟರ್ ಬರೀತಾ ಇದ್ದೀನಿ ಇವಾಗ, ಅದೇ ಕೂತ್ಕೊಂಡು ಲೆಟರ್ ಬರ್ತಾ ಇದ್ದಿದ್ದು. ಹಾಗಾಗಿ ದಯವಿಟ್ಟು ಭಿಕ್ಷೆ ಬೇಡಬೇಡ್ರಿ. ನೀವು ನಿಮ್ಮ ಮಾಲೀಕ ಭಿಕ್ಷೆ ಬೇಡಬೇಡ್ರಿ. ನಿಮ್ಮ ಮಾಲೀಕ ಯಾರು? ಮಧುರಮ್ಮ ಗ್ಯಾಸ್ ಮಾಲೀಕ. ಮತ್ತು ನೀವು ಭಿಕ್ಷೆ ಬೇಡಬೇಡಿ ಅಂತ ರಾಜಾರೋಷವಾಗಿ ನೀವು ಭಿಕ್ಷೆ ಬೇಡಕ್ಕೆ ಬಂದ್ಬಿಟ್ಟಿದ್ದೀರಾ. ಅಷ್ಟು ಅಧ್ವಾನ ಆಗಬೇಡಿ. ಅಷ್ಟು ಅಧ್ವಾನ ಆಗಿದ್ರೆ ನಾನೇ ಕೊಡ್ತೀನಿ. ಒಂದು 4 ಲಕ್ಕನೇ ಅಲ್ಲಿ ಮನೆಗಳಿಗೆ ಹೇಳ್ತೀನಿ, 4 ಲಕ್ಕ ನೀವು ಮಧುರಮ್ಮ ಗ್ಯಾಸ್ಗೆ ಹಾಕ್ಬಿಡ್ರಿ, ಭಿಕ್ಷೆ ಬೇಡ್ತಾ ಇದ್ದೆ ಮಧುರಮ್ಮ ಗ್ಯಾಸ್ ಅಂತ. ಹಾಗಾಗಿ ಅಷ್ಟೇನನ್ನ ನಿಮ್ಗೆ ಲಾಭ ಇಲ್ಲ ಇನ್ನೊಂದ್ರೆ ಏಜೆನ್ಸಿ ಕ್ಯಾನ್ಸಲ್ ಮಾಡ್ಕೊಳಕ್ ಹೇಳಿ ನಿಮ್ಮ ಮಾಲೀಕನಿಗೆ. ಇಲ್ಲ ಭಿಕ್ಷೆ ಬೇಡಿ ಬದುಕಕ್ಕೆ ಹೇಳಿ. ಈ ತರ ನಮ್ಮನೆ ಬಂದು ಭಿಕ್ಷೆ ಬೇಡದ್ ಬೇಡ. ಇಷ್ಟು ಇನ್ನೊಂದ್ಸತಿ ಮಾಡಬಾರ್ದು. ನಾನು ನಿಂತ ಹತ್ರ ಬಂದು ಗಲಾಟೆ ಮಾಡಬಾರ್ದು. ಅಲ್ಲ, ನೀವು ಏನನ್ನ ಅಣ್ಣ, ನಿನ್ಗೆ ಆನ್ಲೈನ್ ಬುಕ್ ಮಾಡ್ತೀನಿ, ನಾನು ಕಾಸು ಪೇ ಮಾಡಿರ್ತೀನಿ. ನೀನ್ ಬಂದು ನಾನು ತೂಕ ಹಾಕೊಡ್ಬೇಕು. ತಕ್ಕಡಿ ಇಲ್ಲ, ತಕ್ಕಡಿ ಇಲ್ದಿರೋದು ದೊಡ್ಡ ಪ್ರಾಬ್ಲಮ್. ಈಗ ನೀನ್ ಏನ್ ಹೇಳ್ತೆ, ತಕ್ಕಡಿ ತಗೊಂಬಂದಿಲ್ಲ ಅಂತ. ತಕ್ಕಡಿ ತಗೊಂಬಂದಿಲ್ಲ, ಲೀಕೇಜ್ ನ ಚೆಕ್ ಮಾಡಿಸ್ಕೊಟ್ಟಿಲ್ಲ. ಇವಾಗ ಲೀಕೇಜ್ ಚೆಕ್ ಮಾಡ್ಕೊಡ್ಲಿಲ್ಲ. ಇಷ್ಟೊತ್ತು ಮಾತಾಡ್ತಾ ಇದೆಯಾ? ಲೀಕೇಜ್ ಚೆಕ್ ಮಾಡ್ಕೊಡ್ಬೇಕು. ಮಾಡ್ಕೊಡು ನಡಿ, ಲೀಕೇಜ್ ಚೆಕ್ ಮಾಡ್ಕೊಡು. ಲೀಕೇಜ್ ಚೆಕ್ ಮಾಡ್ಕೊಡು, ನನಗೆ ತೂಕ ಹಾಕೊಡು. ಅಲ್ಲ, ನಾನು ಲೀಕೇಜ್ ಆಗುತ್ತೆ ಇಲ್ಲ, ನೀರ್ ಹಾಕೊಡೋಣ. ನೀರ್ ಹಾಕಿ ತೋರ್ಸೋದ ನಿಮ್ಗೆ ಗೊತ್ತಿಲ್ವಾ? ನಿಮ್ ಟ್ರೈನಿಂಗ್ ಕೊಟ್ಟಿಲ್ಲ ಅಂತ ಹೇಳ್ರಣ್ಣ, ಹೋದ್ರೆ ಹೋಗ್ಲೆ ಅಲ್ಲೇ ಕೊಳೆಯಲ್ಲಿ ಬರುತ್ತೆ ಇಟ್ಕೊಂಡ ನೀರು. ಇಲ್ಲ ಒಂದು ಗ್ಲಾಸ್ ಬೇಕಾ ಕೊಡ್ತೀನಿ, ಗ್ಲಾಸ್ ಕೊಡಿಸ್ತೀನಿ ನಾನು. ನೋಡೋಣ, ಇದೆಲ್ಲ ನಾನೊಬ್ಬನಿಗಲ್ಲಣ್ಣ, ಪ್ರತಿಯೊಬ್ಬ ಗ್ರಾಹಕನಿಗೂ ನೀವು ಮಾಡ್ಕೊಡ್ಬೇಕಾಗಿರೋದು. ನಿಮ್ಮ HP ಇಂಡಿಯನ್ ಆಯಿಲು ಭಾರತ್ ಯಾವ್ದಿದೆಯೋ ಇಲ್ಲ ಬಂತು. ಇನ್ನೊಂದು ಸ್ವಲ್ಪ ಹಾಕೋಣ, ಏನು ಲೀಕ್ ಆದಂಗಿತ್ತು ನೋಡಿ ಗ್ರಹರೇ. ಇದು ನಮ್ಮ ಹಕ್ಕಿದು, ನಮ್ಮ ರೈಟ್ ಹಕ್ಕಿದು. ನಾವು ಕೇಳ್ಬೇಕು ನೋಡಿ. ಇಲ್ಲಿ ಹೋಗ್ತಾ ಇದೆ, ಗ್ಯಾಸ್ ಹೋಗ್ತಾ ಇದೆ, ಬಾಣ ಇಲ್ಲಿ ಸ್ವಲ್ಪ ನೀರು ಹಾಕು. ಲೀಕ್ ಆಗ್ತಾ ಇದ್ರೆ ಸಿಲಿಂಡರ್ ಚೇಂಜ್ ಮಾಡ್ಕೊಡ್ಬೇಕು ನೀವು. ಲೈಟ್ ಬುಡ್ಡೆಗಳು ಹೋಗ್ತಾ ಇದೆ ನೋಡೋಣ, ತೋರಿಸ್ತೀನಿ. ಆಗಣ ಬುಡ್ಡೆ ಹೋಗ್ತಾ ಇದೆ ನೋಡೋಣ. ಸಿಲಿಂಡರ್ ಚೇಂಜ್ ಮಾಡ್ಕೊಡೋಣ. ಆ ಸಿಲಿಂಡರ್ ಹಾಕ್ಬಿಟ್ಟು ಸಿಲಿಂಡರ್ ಚೇಂಜ್ ಮಾಡ್ಕೊಡೋಣ. ನೋಡಿ ಗ್ರಹರೇ, ಇದು ನಮ್ಮ ಹಕ್ಕನ್ನೋದನ್ನ ದಯವಿಟ್ಟು ಸಿಲಿಂಡರ್ ತಗೊಂಡೋಗಿ ಸಿಲಿಂಡರ್ ತಗೊಂಬಂದು ಇಡೋದು, ಚೆಕ್ ಮಾಡ್ಕೊಡೋದು, ತೂಕ ಹಾಕ್ಕೊಡೋದು, ಆಮೇಲೆ ಒಳಗಡೆ ಏನೋ ಲೀಕೇಜ್ ಆಗುತ್ತಾ ಅನ್ನೋದು ಚೆಕ್ ಮಾಡ್ಕೊಡೋದು ಇವ್ರ ಆದ್ಯ ಕರ್ತವ್ಯ. ಆದರೆ ಮಾಡೋದಿಲ್ಲ. ನಾನು ಮಿಸ್ಸಸ್ ಇದ್ದಾಗ, ಈಗ ನಾನು CC ಕ್ಯಾಮ್ರಾ ರೆಕಾರ್ಡ್ ಆಗಿದೆ, ಅದು ನಿಮ್ಗೆ ಹಾಕ್ತೀನಿ. ಅಲ್ಲಿ ಬಂದು ದುಡ್ಡು ಕೊಟ್ರೆ ಕೊಡಿ, ಇಲ್ಲಾಂದ್ರೆ BJL ಬಿಸಾಕ್ಬಿಟ್ಟು ಹೋಗ್ತೀನಿ ಅಂತ ಮಧುರಮ್ಮ ಗ್ಯಾಸ್ ಈ ಲೆವೆಲ್ಗೆ ಇಳ್ದಿದೆ ಅಂದ್ರೆ ಭಿಕ್ಷಕ್ಕಿನ್ನ ಮೋಸ. ಭಿಕ್ಷೆ ಬೇಡಕ್ಕೆ ಬದುಕಬೋದಲ್ಲ. ಈ ಗ್ಯಾಸ್ ಏಜೆನ್ಸಿಗೆ ಏನು ತಗೊಬೇಕು ಅನ್ನೋದು ನನ್ನ ಮಾತು. ಯಾಕಂದ್ರೆ HP ಅವರು ಏನಿದಾರೋ, ತಮಿಳ್ನಾಡು ಗಾಡಿ ಬಂದಿದೆ ಕರ್ನಾಟಕಕ್ಕೂ. ಅದೊಂದು ನೋಡಿ, ತಮಿಳ್ನಾಡು ಗಾಡಿ ಹೆಂಗ್ ಬಂದಿದೆ ಗೊತ್ತಿಲ್ಲ. ಕರ್ನಾಟಕ ಒಳಗಡೆ ಹೆಂಗಣ್ಣ ತಮಿಳ್ನಾಡು ಗಾಡಿ ಅಣ್ಣ? TN ಗಾಡಿ ತಗೊಂಡ್ಬಂದಿದ್ರೆ ಹೆಂಗೆ? ಅದಂಗೆ ಕರ್ನಾಟಕದಲ್ಲಿ TN ಗಾಡಿ ಎಲ್ಲೋ ಬೋರ್ಡ್ ಓಡ್ಸಕ್ಕಾಗುತ್ತೆ? RTO ಏನ್ ಮಾಡ್ತಾ ಇದೆ? ನೋಡಿ ಇದನ್ನ ಈ ಲೀಕ್ ಆಗುತ್ತೆ ಇಲ್ಲ ಅನ್ನೋದ ನಾವು ನೋಡ್ಕೊಳ್ಬೇಕಾದ್ರೆ ನಮ್ಮ ಕರ್ತವ್ಯ. ನೋಡಿ ಹಿಂಗೆ ತೋರಿಸ್ಬೇಕು ಅವರು. ನೋಡೋಣ, ಇದ್ರಲ್ಲಿ ಲೀಕ್ ಆಗಲ್ಲ, ಇದು ಒಪ್ಕೊಳ್ಳೋಣ. ಇದೆಲ್ಲ ಚೆಕ್ ಮಾಡಿ ನಮ್ಗೆ ಕೊಡಬೇಕಾಗಿರೋದು ಇವ್ರ ಕರ್ತವ್ಯ, ಜೋಡಿಸ್ಬಿಟ್ಟು ಹೋಗ್ಬೇಕಾಗಿರೋದು. ಹಾಗಾಗಿ ನೋಡೋಣ, ಇನ್ಮಿಟ್ ಎಲ್ಲೂ ಮಾಡಬಾರ್ದಣ್ಣ. ಇದು ಲಾಸ್ಟು. ಹಾಗಾಗಿ ಮುಗಿಸ್ಕೊಬೇಕಣ್ಣ. ನೋಡಿ ವೀಕ್ಷಕರೇ, ಇದು ನಮ್ಮ ಇದು ಅಣ್ಣ. ನಿಮ್ಮನ್ನೇನು ತೋರಿಸಿಲ್ಲ ನೋಡಿ ಅಣ್ಣ, ಅಷ್ಟೇ. ಈಗ ನೋಡಿ, TN ಗಾಡಿ ಕರ್ನಾಟಕ ಒಳಗಡೆ ಬರಬಾರ್ದು. RTO ಕಣ್ಮುಚ್ಕೊಂಡಿದ್ಯೋ ನಿದ್ದೆ ಹೋಗ್ತಾ ಇದೆಯೋ ಗೊತ್ತಿಲ್ಲ. RTOಗೆ ನಾನು ಫೋನ್ ಮಾಡ್ತೀನಿ. ಈಗ ಈ ನಂಬರ್ ಸಮೇತ RTOಗೆ ನಾನು ಇದು ವಿಷಯ HP ಗ್ಯಾಸ್ ಗಾಡಿ ನಂಬರು. ಹಾಗಾಗಿ ಪ್ರತಿಯೊಬ್ಬರು ಎಚ್ಚೆತ್ಕೊಬೇಕು. ನಾವು ಕೇಳೋ ಹಕ್ಕು ನಮ್ಮದು. ಹಾಗಾಗಿ ಇದನ್ನ
ನೀವು ಅವಮಾನ ಅನ್ಕೊಂತಿರೋ ಏನ್ ಅನ್ಕೊಂತಿರೋ ನನಗೆ ಗೊತ್ತಿಲ್ಲ. ಬಟ್ ನಾವು ಕೇಳಿದ್ರೇನೆ ಭ್ರಷ್ಟಾಚಾರ ಹೋಗುತ್ತೆ ಹೊರತು ನಾವು ಸುಮ್ಮನೆ ಮಾತಲ್ಲಿ ನಾವು ಭ್ರಷ್ಟಾಚಾರ ಅಂತ ತೊಳಿತೀರಿ ಅಂದ್ರೆ ಆಗಲ್ಲ. ಈಗ ಅನ್ಬೋದು ಮಹೇಶ್ಗೆ 50 ರೂಪಾಯಿ ಕೊಟ್ಬಿಟ್ಟಿದ್ರೆ ಏನಾಗ್ತಾ ಇತ್ತು, 50 ರೂಪಾಯಿ ಕೇಳಿದ್ರು ಅಂತ. 50 ರೂಪಾಯಿಂದಾನೆ ₹1 ಭ್ರಷ್ಟಾಚಾರ ಸ್ಟಾರ್ಟ್ ಆಗೋದು. ಆ ₹1 ನಾವು ಯಾಕೆ ಕೊಡಬೇಕು ಅನ್ನೋದನ್ನ ಪ್ರಶ್ನಿಸ್ತೀರಿ. ಯಾವಾಗ ನಾವು ಪ್ರಶ್ನಿಸ್ತಿರೋ ಆಗ ಇದು ಸಮಾಜ ಸರಿ ಹೋಗುತ್ತೆ. ಅಲ್ಲಿವರೆಗೂ ಸರಿ ಹೋಗೋದಿಲ್ಲ. ಇಂಥ ಭ್ರಷ್ಟ ವ್ಯವಸ್ಥೆಯನ್ನ ಸರಿ ಮಾಡಬೇಕಂದ್ರೆ ನಾವು ದಿಟ್ಟಿ ನಿಂತು ಕೇಳಬೇಕಾಗ್ತದೆ. ಈಗ ನೋಡಿ, ಒಂದು ಮಧುರಮ ಗ್ಯಾಸು ಸಜ್ಜಾಪುರ ಏಜೆನ್ಸಿ ಇರೋದು, ಇದು ಭಿಕ್ಷೆ ಬೇಡೋದಕ್ಕಿಂತ ಮೋಸ ಆಗಿದೆ ಅಂದ್ರೆ ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು ನನಗಂತೂ ಅರ್ಥ ಆಗ್ತಾ ಇಲ್ಲ. ಫುಡ್ ಅಧಿಕಾರಿ ಇದ್ದಾರೆ, ತಹಶೀಲ್ದಾರ್ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟ HP ಇದೆ. ಇದೆಲ್ಲಾ ಸೇರಿಸಿ ಕೂಡ ಇವರೆಲ್ಲಾನು ಭ್ರಷ್ಟನಾ? ಅಲ್ಲಿಗೆ ಫುಡ್ ಅಧಿಕಾರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ವಾ ಅಂತದ್ದು ಒಂದು ಅನುಮಾನ ಇದೆ. ಯಾಕಂದ್ರೆ ಈಗ ನಾನು ಮಾತಾಡ್ತಾ ಇದ್ದೆ, ಅವ್ರನ್ನ ಲೈನ್ಗೆ ಹಾಕೊಂಡಿದ್ದೆ, ನನ್ನ ಲೈವಲ್ಲಿ ಇದ್ದೀನಿ. ಹಾಗಾಗಿ ಈಗ ಆದ್ಮೇಲೆ ಅವ್ರ ಹತ್ರ ಮಾತಾಡ್ತೀನಿ. ಇದು ಮಾತಾಡಿ ಫುಡ್ ಅಧಿಕಾರಿ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಯಾಕಂದ್ರೆ ಇನ್ವಾಲ್ವ್ ಇಲ್ಲದೆ ಯಾವುದೇ ಭ್ರಷ್ಟಾಚಾರ ನಡಿಬೇಕಂದ್ರೆ ಇದ್ರ ಹಿಂದೆ ಅಧಿಕಾರಿಗಳು ಇದ್ದೇ ಇರ್ತಾರೆ. ಇಂಡೈರೆಕ್ಟ್ ಆಗಿ ಅಧಿಕಾರಿಗಳಿಲ್ಲದೆ ಈ ಭ್ರಷ್ಟಾಚಾರ ನಡೆಯೋದಿಲ್ಲ. ಫುಡ್ ಅಧಿಕಾರಿ ನಮ್ಮ ಮೇಡಮ್ ಇದಾರಲ್ಲ, ಮೇಡಮ್ ಅವರು ಸಾಫ್ಟ್ ಕಾರ್ನವರು ಇಲ್ಲ ಹಣದ ಆಸೆಗೆ ಮತ್ತೆ ಇನ್ನೊಂದಕ್ಕೇನಕ್ಕೋ ಆಮೇಶಕ್ಕೆ ಒಳಗೊಂಡು ಈ ಮಟ್ಟಕ್ಕಾಗಿರ್ತಾರೆ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಧಿಕ್ಕರಿಸಿ. ಇಂಥ ಯಾರು ಫುಡ್ ಅಧಿಕಾರಿ ಆಗಿರ್ಬೋದು ಇಲ್ಲ ತಹಶೀಲ್ದಾರ್ಗೆ ನಾನು ಆಲ್ರೆಡಿ ಕೊಟ್ಟಾಗಿದೆ, ನಿಮ್ಗೆ ತೋರಿಸಿದೆ. ನಿಮ್ಗೆ ಚಂದ ಆನೆಕಲ್ಲಲ್ಲಿ ಒಂದು ಸಾಯಿ ಗ್ಯಾಸಲ್ಲಿ ಏನ್ ನಡೆದಿತ್ತು ಅಂತ, ಅದೇ ಅಧ್ವಾನ ಇದು ಕೂಡ. ಹಾಗಾಗಿ ಈ ಗ್ಯಾಸ್ ಏಜೆನ್ಸಿಗಳನ್ನ ನಾವು ಮಟ್ಟ ಹಾಕ್ಬೇಕಂದ್ರೆ ಪ್ರತಿ ಒಬ್ರು ಯಾಕೆ ನಾವು ಕೊಡಬೇಕು ಅನ್ನೋ ಪ್ರಶ್ನೆ ಕೇಳದೆ. ಇಷ್ಟು ನೋಡಿ, ತೂಕ ಹಾಕೊಡ್ಲಿಲ್ಲ, ಅದು ಬೇಕು, ಅವರು ನನ್ನ ಹತ್ರ ತಕಡಿನೇ ಇಲ್ಲ ಅಂದ್ಬಿಟ್ರು. ಇದನ್ನ ಯಾರು ನೋಡ್ಕೊಬೇಕು? ಅಧಿಕಾರಿಗಳು ನೋಡ್ಕೊಂತಾ ಇಲ್ಲ. ಅಧಿಕಾರಿಗಳು ನೋಡ್ಕೊಂತಾ ಇಲ್ಲ ಅಂದ್ರೆ ಇದರಲ್ಲಿ ಪಾಲುದಾರರೇ ಅಧಿಕಾರಿಗಳು. ಹಂಗಾಗಿ ದಯವಿಟ್ಟು ತಮಿಳುನಾಡು ಗಾಡಿ ಒಳಗಡೆ ಬಂದಿದೆ, ಏನು ತಕ್ಕಡಿ ಇಲ್ಲ, ಒಳಗಡೆ ಇರೋದೆಲ್ಲ ಆಚೆ ಬಿಸಾಕ್ಬಿಟ್ಟು ಹೋಗ್ತೀನಿ ಅಂತಾರೆ. ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಆಗ್ತಾ ಇದೆ? ಈ ಭ್ರಷ್ಟಾಚಾರನ ಕೇಳೋದಕ್ಕೆ ಯಾರು ಇಲ್ವಾ? ಅಧಿಕಾರಿಗಳನ್ನೆಲ್ಲ ಏನಾಗಿದ್ದಾರೆ? ಇಲ್ಲ ಅಂದ್ರೆ ಅಧಿಕಾರಿಗಳು ಇದಕ್ಕೆ ಒಳಗೊಟ್ಟಿದಾರ? ಒಳಗಡೆಯಿಂದ ಅವ್ರಿಗೇನ್ ಬೇಕೋ ಬರ್ತಾ ಇದೆಯಾ? ತುಂಬ್ತಾ ಇದೆ, ಜೋಬ್ ತುಂಬ್ತಾ ಇಲ್ಲ ಅಂದ್ರೆ ಇವೆಲ್ಲ ಕೇಳ್ತಾ ಇದ್ರು. ಇದನ್ನ ಫುಡ್ ಅಧಿಕಾರಿ ಆಗಿರುವಂತ ಮೇಡಮ್ ಅವ್ರನ್ನೆಲ್ಲ ಕೇಳಬೇಕಾಗಿತ್ತು. ಯಾಕೆ ಕೇಳ್ತಾ ಇಲ್ಲ ಅಂದ್ರೆ ಅವ್ರಿಗೆ ಏನೋ ಸಮಥಿಂಗ್ ಇದೆ. ಯಾಕಂದ್ರೆ ನಾನು ಕಂಪ್ಲೇಂಟ್ ಕೊಟ್ಟಿರುವ ಗ್ಯಾಸ್ ಏಜೆನ್ಸಿಗಳ ಮೇಲೆ ಕ್ರಮ ಜರುಗಿಸಿಲ್ಲ. ತಹಸೀಲ್ದಾರ್ಗೂ ಮತ್ತೆ ಎಲ್ಲರಿಗೂ ಲೆಟರ್ ಕೊಟ್ಟು ಬಂದಿದ್ದೆ. ಜರುಗಿಸಿಲ್ಲ ಅಂದ್ರೆ ಈಗ ಇದು ಒಂದು ಲೆಟರ್ ಕೊಡ್ತಾ ಇದ್ದೀನಿ. ಏನ್ ಮಾಡ್ತಾವ್ರೋ ಹಾಗೂ ಈ CC ಕ್ಯಾಮ್ರಾ ಏನಿದೆ, CC ಕ್ಯಾಮ್ರಾದಲ್ಲಿ ನಮ್ಮ ಮಿಸಸ್ ಹತ್ರ ಮಾತಾಡಿರುವ ಗ್ಯಾಸ್ ಏಜೆನ್ಸಿದಾಗಿದೆ ಪ್ರತಿ ಒಂದು ಅದರಲ್ಲಿ ಮಾಹಿತಿ ಇದೆ, ಅದನ್ನೂ ಹಾಕ್ತೀನಿ. ಇದನ್ನ ಒಂದು ಧಿಕ್ಕರಿಸೋಣ. ಪ್ರತಿ ಒಬ್ಬರು ಯಾವ ವಿಡಿಯೋನ ಎಷ್ಟು ಜನ ಶೇರ್ ಮಾಡ್ರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾರೇ ಆಗಲಿ ಗ್ಯಾಸ್ಗೆ ₹1 ಕೊಡಂಗಿಲ್ಲ. ನಾವು ಏನು ಹಣ ಪಾವತಿ ಮಾಡ್ತಿರೋ ಅದರಲ್ಲಿ ಪ್ರತಿಯೊಂದು ಡೆಲಿವರಿ ಚಾರ್ಜಸ್ ಇಂದ ತಕ್ಕಡಿ ತೂಕದಿಂದ ಎಲ್ಲ ತಂದು ಚೆಕ್ ಮಾಡಿ ಕೊಟ್ಟೋಗ್ಬೇಕಾಗಿರೋದು ಅವರ ಕರ್ತವ್ಯ. ಹಾಗಾಗಿ ಕರ್ತವ್ಯ ಎಲ್ಲ ಆದ್ಯ ಕರ್ತವ್ಯ. ಇದನ್ನ ನೋಡ್ಕೊಬೇಕಾಗಿರುವ ಫುಡ್ ಅಧಿಕಾರಿ ಮತ್ತು ತಹಸೀಲ್ದಾರ್ ಅವರು ಗಾಢ ನಿದ್ರೆಯಿಂದ ಎದ್ದೇಳಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಉಗ್ರವಾಗಿ ಹೋರಾಟ ಮಾಡ್ತೀನಿ. ನಾನೇ ಹೋಗ್ತೀನಿ. ಈ ಭ್ರಷ್ಟಾಚಾರವನ್ನ ತಡಿಲೇಬೇಕಾಗ್ತದೆ. ಇಲ್ಲ ಅಂದ್ರೆ ಇದು ಕಷ್ಟ ಆಗ್ತದೆ ವೀಕ್ಷಕರೇ. ನೋಡಿ, ಈಗ ಈ ದಿನ ನನ್ನ ಮನೆಯಲ್ಲೇ ಆಯ್ತು ಅಂದ್ರೆ, ನಾನೊಬ್ಬ ಹೋರಾಟಗಾರರಾಗಿ, ನಾನೊಬ್ಬ KRS ಪಕ್ಷದ ಸೈನಿಕನಾಗಿ ನನಗೇ ಆಯ್ತು ಅಂದ್ರೆ ಸಾರ್ವಜನಿಕರಿಗೆ ಇನ್ನೆಷ್ಟು ಸುಲಿಗೆ ಆಗ್ತಾ ಇದೆ. ಈ ಸುಲಿಗೆಯಲ್ಲಿ ಎಷ್ಟು ಪಾಲುದಾರರು ಫುಡ್ ಅಧಿಕಾರಿ ಮತ್ತು ತಹಸೀಲ್ದಾರ್ ಇರ್ಬೋದು ಅನ್ನೋದು ನನಗೆ ಯಕ್ಷ ಪ್ರಶ್ನೆ ಹಾಕುತ್ತಿದೆ. ಯಾಕಂದ್ರೆ ಇವ್ರಿಗೆಲ್ಲ ಗೊತ್ತಿದೆ. ಒಂದೇ ಒಂದು ಪತ್ರದಲ್ಲಿ ಇದನ್ನೆಲ್ಲ ಕಂಟ್ರೋಲ್ ಮಾಡಬಹುದು. ಯಾರು ತಹಸೀಲ್ದಾರು ಮತ್ತು ಫುಡ್ ಅಧಿಕಾರಿ ಒಂದು ಪತ್ರದಲ್ಲಿ ನಿಮ್ಮ ಮೇಲೆ ಕಠಿಣ ಕ್ರಮ, ಯಾವುದೇ ದೂರ ಬಂದಲ್ಲಿ ನಿಮ್ಮನ್ನ ಕಾನೂನು ಕಠಿಣ ಕ್ರಮ ಜರುಗಿಸ್ತೀನಿ ಅಂದಾಗ ಪ್ರತಿ ಒಬ್ರು ಮಾಡ್ತಾರೆ. ಆದ್ರೆ ಇವ್ರಿಗೆ ಇಚ್ಛಾಶಕ್ತಿ ಇರೋದಿಲ್ಲ. ಯಾರ ಫುಡ್ ಅಧಿಕಾರಿಗಳಿಗೂ ಮತ್ತು ತಹಸೀಲ್ದಾರ್ಗೆ ಇಚ್ಛಾಶಕ್ತಿ ಅನ್ನೋದೇ ಇರೋದಿಲ್ಲ. ಹಾಗಾಗಿ ಈಗ ನಾನು ಕಂಪ್ಲೇಂಟ್ ಕೊಟ್ಟು ಸುಮಾರು 3-4 ತಿಂಗಳಾಗಿರೋದನ್ನ ಏನೂ ಮಾಡಲಿಲ್ಲ. ಏನೋ ಡೈರೆಕ್ಟ್ ಆಗಿ ಸಿಕ್ಕಾಕೊಂಡಿರೋದನ್ನ ಇವತ್ತು ಈಗ ಒಪ್ಕೊಂಡಿರೋದನ್ನೇ ಕೇಳಿದ್ದೀನಿ ನಾನು ಅಂತ ಒಪ್ಕೊಂಡಿರೋದನ್ನ ಕೊಟ್ರು ಇವ್ರೇನು ಮಾಡೋದಿಲ್ಲ. ಇದರಲ್ಲಿ ಪಾಲುದಾರರು ಅನ್ನೋದಕ್ಕೆ ನ್ಯಾಯವಾಗಿ ನಾನು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಏನು ಇದರಲ್ಲಿ ಮುಚ್ಚುಮರಿ ಇಲ್ಲ ಅಂದ್ರೆ ಇವರು ಜರುಗಿಸ್ತಾ ಇದ್ರು. ನೋಡೋಣ, ಇದೊಂದು ಪತ್ರ ಈಗ ಹಾಕಾಗಿದೆ, ಈ ಪತ್ರಕ್ಕೂ ಏನು ಬೆಲೆ ಬರುತ್ತೆ ಅಂತ ನೋಡೋಣ ಅಂತ ಹೇಳ್ತಾ ಈ ಮಾತು ಇಲ್ಲಿಗೆ ಮುಗಿಸೋಣ. ಇಷ್ಟೊಂದು ಎಚ್ಚರಿಕೆ ನಿಮ್ಮೆಲ್ಲರಿಗೂ ಎಚ್ಚರಿಕೆ ಆಗಬೇಕು ಅಂತ ವಿಡಿಯೋ ಮಾಡಿದೆ. ಪ್ರತಿ ಒಬ್ರಿಗೂ ಶೇರ್ ಮಾಡಿ. ಯಾವುದೇ ಗ್ಯಾಸ್ ಏಜೆನ್ಸಿ HP, ಇಂಡಿಯನ್ ಆಯಿಲು, ಭಾರತ್ ಗ್ಯಾಸ್ ಯಾವುದಕ್ಕೂ ₹1 ಸಿಂಗಲ್ ಪೈಸಾ ಕೊಡಂಗಿಲ್ಲ. ನಾವು ಇದು ಇನ್ಕ್ಲೂಡ್ ನಾವು ಬಿಲ್ಲಲ್ಲಿ ಪೇ ಮಾಡಿಬಿಟ್ಟಿರ್ತೀವಿ. ಹಾಗಾಗಿ ಅವ್ರು ಡೆಲಿವರಿ ಕೊಟ್ಟು ನಮ್ಗೆ ಚೆಕ್ ಮಾಡಿ ತೂಕ ಹಾಕಿ ಕೊಟ್ಟು ಕಳಿಸ್ಬೇಕಾಗಿರುವ ಅವರ ಕರ್ತವ್ಯನ ಮರೆತು ಈ ಮಟ್ಟಕ್ಕೆ ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ.
ದಯವಿಟ್ಟು ವೀಕ್ಷಕರೇ ನೋಡಿ, ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರು ನಾವೆಲ್ಲ, ನಾವು ನಮ್ಮ ಅಧ್ಯಕ್ಷರಾಗಿರುವಂಥ ರವಿಕೃಷ್ಣಾರೆಡ್ಡಿ ಅವರು ಮತ್ತು ನಮ್ಮ ಸೈನಿಕರು ಎಲ್ಲರೂ ಹೋರಾಟ ಮಾಡ್ತಾ ಇದ್ರಿ. ಇದನ್ನ ಬದಲಾವಣೆ ತರಲೇಬೇಕು ಅಂತ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡೋದಕ್ಕೆ ನಮಗೆ ಬೆಂಬಲಿಸಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈಗ ನಾವು ಸಿಗ್ಗಾವಿಯಲ್ಲಿ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷ ಆಗಿರುವಂಥ ರವಿಕೃಷ್ಣಾರೆಡ್ಡಿ ಅವ್ರಿಗೂ ನೀವು ಬೆಂಬಲಿಸಬೇಕು ಅಂತ ನಿಮ್ಮಲ್ಲಿ ಕೋರ್ತಾ, ಒಂದು ಸತಿ ನಾವು KRS ಒಂದು ಸ್ಥಾನದಲ್ಲಿ ಗೆದ್ದರೆ ಆನಂತರ ನಮ್ಮ ಹೋರಾಟದ ಹಾಗೂ ನಮ್ಮ ಕೆಲಸಗಳನ್ನು ನೋಡಿ ನೀವೇ ಮೆಚ್ಕೊಂತೀರಾ. ಮುಂದಿನ ದಿನಗಳಲ್ಲಿ KRSಗೆ ಏನು ಬೆಲೆ ಇದೆ ಅನ್ನೋದನ್ನ ನಿಮಗೆ ಅರ್ಥ ಆಗುತ್ತೆ. ಈ ಭ್ರಷ್ಟಾಚಾರದಲ್ಲಿ, ಪ್ರತಿ ಒಂದು ಭ್ರಷ್ಟಾಚಾರದಲ್ಲಿ ಇದಕ್ಕೆಲ್ಲ ಹೊಣೆ ಯಾರಂದ್ರೆ ಈಗಿರುವ ರಾಜಕಾರಣ, ಈಗಿರುವ JCB ಪಕ್ಷಗಳ ಈ ಅಕ್ರಮ ಸಂಬಂಧ ಅಂತ ಹೇಳ್ಬೋದು. ಯಾಕಂದ್ರೆ ಈ ಕಡೆ JDS ಹೋಗಿ BJP ಜೊತೆ ಸೇರುತ್ತೆ, JDS ಹೋಗಿ ಕಾಂಗ್ರೆಸ್ ಜೊತೆ ಯಾವಾಗ ಬೇಕಾದ್ರೂ ಸೇರುತ್ತೆ. ಹಾಗಾಗಿ ಈ ಅಕ್ರಮ ಸಂಬಂಧಗಳಿಂದ ಇದು ವಲಸಾಗೋಗಿದೆ ನಮ್ಮ ರಾಜಕೀಯ, ಯಾವುದು ಕಾಂಗ್ರೆಸ್, BJP, JDS, ಈ JCB ಪಾರ್ಟಿಗಳನ್ನು ನಾವು ತೊಲಗಿಸ್ಬೇಕಂದ್ರೆ, ಈ ಭ್ರಷ್ಟಾಚಾರ ಹೋಗ್ಬೇಕಂದ್ರೆ ಈ JCB ಪಾರ್ಟಿಗಳನ್ನ ತೊಲಗಿಸ್ಬೇಕು. ನಮ್ಮ KRS ತಂಡ ಒಂದು ಜಾಗದಲ್ಲಿ ಈಗ ಸಿಗ್ಗಾವೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ರವಿಕೃಷ್ಣಾರೆಡ್ಡಿ ಅವರು ನಿಂತಿದ್ದಾರೆ. ಅವ್ರನ್ನ ಒಂದು ಸತಿ ಬೆಂಬಲಿಸಿ ನೀವು ನಿಮ್ಮ ಯಾರು ಸಿಗ್ಗಾವಿ ಜನಗಳೇ. ಆ ನಂತರ ನೋಡಿ ಬದಲಾವಣೆ ಪರ್ವ ಹೆಂಗೆ ಹೋಗುತ್ತೆ ಅನ್ನೋದನ್ನ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.